ಎಲ್ರಿಗೂ ನಮಸ್ಕಾರ. ಹೊಸ ಕ್ಯಾಲೆಂಡರ್ ವರ್ಷದಲ್ಲಿ ಹೊಸ ಒಳ್ಳೆಯ ಹೆಸರು ಲಕ್ಷ್ಮೀ ಪುತ್ರ. ಅವನಾಗ್ಲೇ ಹೇಳ್ದ ಚಿಕ್ಕಣ್ಣ, ಡೈರೆಕ್ಟರ್ AP ಅರ್ಜುನ್ ಕೂಡ ಹೇಳಿದ್ರು. ಒಂದರ್ಥದಲ್ಲಿ ತಾಯಿ ಲಕ್ಷ್ಮಿ ಅವನ ಪುತ್ರ, ಇನ್ನೊಂದು ಅರ್ಥದಲ್ಲಿ ಲಕ್ಷ್ಮೀ ಪುತ್ರ. ಸೊ ಇದು ಆಕ್ಚುಲಿ ರಿಯಲ್ ಲಕ್ಷ್ಮೀ ಪುತ್ರ ಆಗೋದು ಈ ಸಿನಿಮಾ ಆದ್ಮೇಲೆ. ಇಲ್ಲಿ ಬಲಗಡೆ ಕೂತಿದಾರಲ್ಲ AP ಅರ್ಜುನ್ ಮತ್ತೆ ಶ್ರೀಮತಿ ಅರ್ಜುನ್ ಅವರು ಮತ್ತೆ ರವಿ ಕಿರಣ್ ರವರು, ಇವ್ರುಗಳಾಗೋದು ನಿಜವಾದ ಲಕ್ಷ್ಮೀ ಪುತ್ರರು. ಆದ್ರೂ ನನ್ಗೊಂದು ಹೇಳಿದ್ದಾರೆ, ತುಂಬಾ ಗೆದ್ದು ತುಂಬಾ ಚೆನ್ನಾಗದೆ ಚಿಕ್ಕಣ್ಣ. ನಿಂಗೆ ಹೇಳಿದಾರೋ ಇಲ್ಲೋ ಗೊತ್ತಿಲ್ಲ, ನನಗ್ ಮಾತ್ರ ಹೇಳಿದ್ದಾರೆ ಶೇರ್ ಮಾಡ್ತೀವಿ ಲಾಭದಲ್ಲಿ ಅಂತ. ಬರ್ಸ್ಕೋಬೇಕಾ? ಕರೆಕ್ಟ್ ಮಾತಲ್ಲಿ ನಂಬೇಡಿ, ಬರ್ಸ್ಕೊಳ್ಳಿ ಅಂತೀಯನ್ನೇ ಬುದ್ಧಿವಂತ. ನನ್ಗೆ ತುಂಬಾ ದಿನದ ಮೇಲೆ ಒಂದು ಒಳ್ಳೆಯ ಕಥೆಯನ್ನ ಕೇಳಿದೆ, ಒಂದು ಒಳ್ಳೆಯ ಸ್ಕ್ರಿಪ್ಟ್ ಕೇಳಿದೆ. ಸ್ಕ್ರೀನ್ ಪ್ಲೇ ಅದ್ಭುತವಾಗಿ ಮಾಡಿದ್ದಾನೆ ಅರ್ಜುನ್. ನನಗೆ ಅಫ್ಕೋರ್ಸ್ ಇತ್ತೀಚೆಗೆ ಒಂದೆರಡು ಸಿನಿಮಾಗಳಲ್ಲಿ ಚೆನ್ನಾಗಿ ರೋಲ್ ಅಂತ ಹೇಳಿ ಅದು ನನಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಇರೋದ್ರಿಂದ ಹೆಚ್ಚು ಸಿನಿಮಾಗಳನ್ನ ನಾನು ಒಪ್ಕೊಳ್ಳುವಂತ ಕೆಲಸ ಮಾಡ್ತಿಲ್ಲ. ಅದಕ್ಕೆ ಅರ್ಜುನ್ ಕೇಳಿದಾಗ ಸ್ವಲ್ಪ ದಿನ ಅದು ಅಂದ್ರೆ ನಾನು ಮಾಡೋದಿಲ್ಲ ಅಂತೆಲ್ಲ ಹೇಳಿದೆ. ಇಲ್ಲ ನೀವು ಕತೆ ಕೇಳಿ ಅಂತ. ಕತೆ ಕೇಳ್ಬೇಕಾ? ಯಾಕಂದ್ರೆ ಈಗೆಲ್ಲರೂ ಏನ್ ಮಾಡ್ತಾರಂದ್ರೆ ಬಾಂಡೆಡ್ ಸ್ಕ್ರಿಪ್ಟ್ ನ ಕೊಟ್ಬಿಡ್ತಾರೆ, ಅದನ್ನ ಓದ್ಕೊಳ್ಳಿ ಅಂತ ಹೇಳೋರು ತುಂಬಾ ಜನ ಜಾಸ್ತಿ. ಕತೆ ಹೇಳಲಿಕ್ಕೆ ಪ್ರೆಸೆಂಟ್ ಮಾಡ್ಲಿಕ್ಕೆ ಒಂದೊಂದ್ಸತಿ ಹಿಂಜರಿಕೆ ಇದ್ದು ಅವ್ರು ಆತರ ಮಾಡ್ತಾರೆ, ಒಂದೊಂದ್ಸತಿ ಕತೆ ಹೇಳ್ತೀನಿ ಅಂತಾನು ಬರ್ತಾರೆ. ಅರ್ಜುನ್ ಮತ್ತೆ ಡೈರೆಕ್ಟ್ರು ಇಬ್ರು ಮನೆಗೆ ಬಂದಾಗ ಅಫ್ಕೋರ್ಸ್ ಕತೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಧರ್ಮ ಹೇಳ್ದಾಗೆ ಮತ್ತೆ ಕುರಿ ಹೇಳ್ದಾಗೆ ಒಂಥರ ಟೋಟಲಿ ಕಾಮಿಡಿಯಲ್ಲಿ ಕಥೆಯನ್ನ ಹೇಳ್ತಾ ಅದು ಹೇಗಾಗುತ್ತೆ ಅಂತಂದ್ರೆ ಪಿಕ್ಚರ್ ಮುಗಿಯೋಷ್ಟರಲ್ಲಿ ಇಮಿಡಿಯೇಟ್ ಆಗಿ ಎಲ್ಲರೂ ಫೋನ್ ಆನ್ ಮಾಡಿಕೊಂಡು ಅವ್ರ ತಾಯಿಗೆ ಫೋನ್ ಮಾಡ್ತಾರೆ. ಅದನ್ನ ಮಾತ್ರ 100% ಸತ್ಯ. ಬಹುಶಃ ನೀವೆಲ್ಲರೂ ಅದು ನೋಡ್ತೀರಿ, ಸಾಕ್ಷಿ ಸಮೇತವಾಗಿ ನೋಡ್ತೀರಿ ಥಿಯೇಟರ್ ಅಲ್ಲಿ. ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾನೆ ಅಂತಂದ್ರೆ ಚಿಕ್ಕಣ್ಣನ ರೋಲ್ ಬಹುಶಃ ಚಿಕ್ಕಣ್ಣನ್ ಬಿಟ್ರೆ ಇನ್ಯಾರು ಸೂಟ್ ಆಗೋದೇ ಇಲ್ವೇನೋ. ಕತೆ ಹೇಳ್ತಾ ಇರ್ಬೇಕಾದ್ರೆ ನನಗೇನು ಫಸ್ಟ್ ಚಿಕ್ಕಣ್ಣ ಅಂತ ಹೇಳಿರ್ಲಿಲ್ಲ. ಚಿಕ್ಕಣ್ಣ ಅದಕ್ಕೆ ಮುಂಚೆ ನಂಗೆ ಫೋನ್ ಮಾಡಿ ಹೇಳಿದ್ದ, ಬಟ್ ನಾನು ಇದೇ ಕತೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡು, ಬಟ್ ಇವನು ಎಲ್ಲ ಹೇಳಿದ್ಮೇಲೆ ಬಹುಶಃ ಚಿಕ್ಕಣ್ಣಗೆ ಟೈಲರ್ ಮೇಡ್ ಕ್ಯಾರೆಕ್ಟರ್ ಅನ್ಸುತ್ತೆ. ಒಂಥರ ಕಾಮಿಡಿಯಲ್ಲೇ ಎಲ್ಲವನ್ನು ಎಮೋಟ್ ಮಾಡೋದು. ಬಹುಶಃ ಅದು ಚಾರ್ಲಿ ಚಾಪ್ಲಿನ್, ನಮ್ಮ ನರಸಿಂಹರಾಜುರವರು ಅಥವಾ GV ಅಯ್ಯರ್ ಅವರು ಈ ತರದ ಒಂದು ಪಾತ್ರಧಾರಿಗಳು ಮಾಡುವಂತ ಕಥೆಯಲ್ಲಿ ಒಂಥರ ಎಲ್ಲವನ್ನೂ ಹೇಳ್ಕೊಳ್ಳುವಂತ, ಅದನ್ನ ತಮಾಷೆ ಮೂಲಕವೇ ಸಮಾಜಮುಖಿ ಕೆಲಸವನ್ನು ಮಾಡ್ತಾ, ಎಚ್ಚರಿಕೆಯನ್ನು ಕೊಡ್ತಾ, ಒಂದು ಎಮೋಷನ್ ಬಾಂಡಿಂಗು ಮಾಡ್ತಾ, ಎಲ್ಲಾ ಕ್ಯಾರೆಕ್ಟರ್ಗಳು ಕೂಡ ಯಾವುದೇ ಒಂದು ಕಥೆಯಲ್ಲಿ ನನಗೆ ಯಾವುದೇ ಒಂದು ವೇಸ್ಟ್ ಆಗಿ ಬಂದು ಹೋಯ್ತು ಕ್ಯಾರೆಕ್ಟರ್ ಅಂತ ಅನಿಸ್ಲೇ ಇಲ್ಲ ಇವನು ಹೇಳ್ತಾ ಇರ್ಬೇಕಾದ್ರೆ. ನಾನು ತುಂಬಾ ಖುಷಿ ಅನ್ನಿಸ್ತು ಆ ಕತೆ ಕೇಳಿ. ನಾನು ಅದೇ ಅಂದೆ, ನಾನು ಯೂಶಲಿ ಅಳಬಾರ್ದು ಅನ್ಕೊಳ್ತೀನಿ, ಯಾಕಂದ್ರೆ ನಾನು ಹತ್ರ ಒಂಥರ ಎಲ್ಲರೂ ನೀನ್ ಅಳ್ಬೇಡ ಅಂತಾರೆ, ಅದಕ್ಕೋಸ್ಕರ ಅಳಬಾರ್ದು ಅಂದ್ರೆ ನಾನು ತಡ್ಕೊಳಕ್ಕೆ ಆಗ್ಲಿಲ್ಲ. ಲಾಸ್ಟ್ 20 minutes ಅಫ್ಕೋರ್ಸ್ ಒಳ್ಳೊಳ್ಳೆ ಲೊಕೇಶನ್ ಅನ್ನ ಆರಿಸಿದ್ದಾನೆ. ಅದರಲ್ಲೂ ವಾರಣಾಸಿ, ಇಡೀ ಕ್ಲೈಮ್ಯಾಕ್ಸ್ ಆಗೋದು ವಾರಣಾಸಿ. ಇದರಲ್ಲಿ ಎಲ್ಲರ ಮನುಷ್ಯನ ಜೀವನದಲ್ಲಿ ಕ್ಲೈಮ್ಯಾಕ್ಸ್ ಆಗೋದು ವಾರಣಾಸಿಲಿ, ಕಾಶಿಲಿ. ಅದೊಂಥರ ಹೇಗಿದೆ ಅಂತಂದ್ರೆ ಆ ಕತೆಗೂ ವಾರಣಾಸಿಗೂ ಮತ್ತೆ ಆ ಎಂಡಿಂಗ್ ಅನ್ನೋದು ತುಂಬಾ ಕೂಡ್ ಬಂದಿದೆ. ಅದು ಅದರಲ್ಲಿ ಡೈರೆಕ್ಟರ್ ಅಫ್ಕೋರ್ಸ್ ಅವ್ರೇನು ಕತೆ ಮಾಡಿದ್ರು ಅದೆಲ್ಲ ಈಗ ಕೇಳಿದೆ ನಾನು. ಬಹುಶಃ ಕತೆ ಅರ್ಜುನ್ ಹೇಳ್ತಾ ಇದ್ರು, ಆಕ್ಟ್ ಮಾಡ್ತಾ ಇದ್ದಿದ್ದು ಪಕ್ಕದಲ್ಲಿ ಡೈರೆಕ್ಟರ್ ಫುಲ್ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ರು ಅವರು. ಅಂದ್ರೆ ನಾನು ಅವಾಗಲೇ ಅನ್ಕೊಂಡೆ, ಒಳ್ಳೆ ಡೈರೆಕ್ಟರ್ ಕೇಳಿ ಬಂದಿದೆ ಸಬ್ಜೆಕ್ಟ್ ಇದು ಅಂತ. ಯಾಕಂದ್ರೆ ಪ್ರತಿಯೊಂದು ಸೀನ್ ಹೇಳ್ಬೇಕಾದ್ರು, ಪ್ರತಿಯೊಂದು ಕ್ಯಾರೆಕ್ಟರ್ ಹೇಳ್ಬೇಕಾದ್ರು ಸ್ವಾಮಿಗಳು ಅವ್ರ ಎಕ್ಸ್ಪ್ರೆಷನ್ ತೋರಿಸ್ಕೊಂಡು ಹಿಂಗೆಲ್ಲ ಆಕ್ಟ್ ಮಾಡ್ತಾ ಇದ್ರು. ತುಂಬಾ ಖುಷಿ ಅನ್ನಿಸ್ತು ನನಗೆ. ಅಂದ್ರೆ ಎಸ್, ಒಂದು 2025ಗೆ ನನ್ನ ಚಿತ್ರಜೀವನದಲ್ಲಿ ಒಂದು ದೊಡ್ಡ ಪಾತ್ರದ ಜೊತೆಗೆ, ದೊಡ್ಡ ಕಥೆ ಜೊತೆಗೆ, ಅದ್ಭುತವಾದ ಸ್ಕ್ರಿಪ್ಟ್ ಜೊತೆಗೆ, ಸ್ಕ್ರೀನ್ ಪ್ಲೇ ಜೊತೆಗೆ, ಒಳ್ಳೆಯ ಪ್ರೊಡಕ್ಷನ್ ಜೊತೆಗೆ ನಾನು ಇದೀನಿ ಅನ್ನೋದು ತುಂಬಾ ಖುಷಿ ಅನ್ಸುತ್ತೆ. ಚಿಕ್ಕಣ್ಣ ನಾನು ಈಗಲೇ ಕೇಳ್ತಾ ಇದ್ದೆ, ಕಿರಾತಕನೇ ನೀನ್ ಫಸ್ಟ್ ಸಿನಿಮಾನ ಅಂತ. ಯಾಕಂದ್ರೆ ಆವಾಗ ಬಂದಿದ್ದ ಚಿಕ್ಕಣ್ಣಗೂ ಇವಾಗ ಬಂದಿದ್ದ ಚಿಕ್ಕಣ್ಣಗೂ ತುಂಬಾ ಅದರಲ್ಲಿ ಮೈಯಲ್ಲಿ ವ್ಯತ್ಯಾಸ ಇದೆ, ಆದ್ರೆ ಗುಣದಲ್ಲಿ ಹಾಗೇ ಇದ್ದಾನೆ. ಅದೇ ಚಿಕ್ಕಣ್ಣನೇ ನೋಡ್ತಾ ಇದ್ದೀನಿ. ಬೆಳೆದಿದ್ದಾನೆ, ತುಂಬಾ ಪಾತ್ರಗಳನ್ನು ಮಾಡಿದ್ದಾನೆ, ಜನಪ್ರಿಯನಾಗಿದ್ದಾನೆ, ತುಂಬಾ ಜನಕ್ಕೆ ಹತ್ರ ಆಗಿದ್ದಾನೆ. ಈ ಸಿನಿಮಾದಿಂದ ಮನೆಯ ಮಗ ಆಗ್ತಾನೆ, ಅದಂತೂ ಬರೆದಿಟ್ಟುಕೊಳ್ಬಹುದು. ಅವನು ಬರೀ ಕಾಮಿಡಿ ರೋಲ್ ಅಥವಾ ಹೀರೋ ಇನ್ನೇನೋ ಮಾಡ್ತಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ
ಒಬ್ಬ ಮನೆಯ ಸಂಸಾರದ ಒಬ್ಬ ಮಗ ಆಗ್ತಾನೆ. ಎಲ್ಲರಿಗೂ ಇಂತಹ ಒಂದು ಕ್ಯಾರೆಕ್ಟರ್ ಮಾಡ್ಬೇಕಪ್ಪ ಅಂತ ನಿಜವಾಗ್ಲೂ ಅನ್ಸೋಂತ ಕ್ಯಾರೆಕ್ಟರ್ ಅದು. ಕುರಿ ಬಗ್ಗೆ ಹೇಳ್ಬೇಕೇ ಆಗಿಲ್ಲ. ಅವನ್ ಏನ್ ಪಾತ್ರ ಕೊಟ್ರು, ಏನ್ ಕೊಡದೇ ಇದ್ರು ಸ್ಕ್ರೀನ್ ಅಲ್ಲಿ ಅವನ್ ಪ್ರೆಸೆನ್ಸ್ ನ ಅವ್ನ್ ಮಾಡ್ಕೊಂಡೇ ಹೋಗ್ತಾನೆ. ಅಲ್ಲ, ನೀನ್ ದುಡ್ಡು ಕೊಟ್ರೆ ಅಲ್ಲಲ್ಲ, ಏನ್ ಪಾತ್ರ ಕೊಡದೆ ಅಂದ್ರೆ ಪಾತ್ರದಲ್ಲಿ ಅಲ್ಲ ಕಂದ ಇವ್ ನೋಡ, ಕೊಡದೇ ಇದ್ರು ಅಂದ್ರೆ ಪಾತ್ರ ಹೊಗಳ್ತಾ ಇದ್ದೀನಿ. ನಾನು ಟ್ಯಾಗ್ ಲೈನ್ ಹಾಕೊಂಡು ಮಾತಾಡ್ಬೇಕನ್ನೋ ಇನ್ಮೇಲೆ ಹೊಗಳ್ತಾ ಇದ್ದೀನಿ ನಿನ್ನ. ಧರ್ಮ, ತುಂಬಾ ಥ್ಯಾಂಕ್ಸ್. ನನ್ನ ಜೊತೆ ಆಕ್ಟ್ ಮಾಡಕ್ಕೆ ಬಹಳ ಚಂದ ಒಳ್ಳೆ ಮಾತುಗಳನ್ನ ಹೇಳಿದೆ. ತುಂಬಾ ತುಂಬಾ ಥ್ಯಾಂಕ್ಸ್. ನನಗೂ ಕೂಡ ನಿಮ್ಗೆ ಎಲ್ರ ಜೊತೆ ಆಕ್ಟ್ ಮಾಡೋದು ನಮಗೂ ಚಾಲೆಂಜಿಂಗ್. ಸಾಮಾನ್ಯದವರಲ್ಲ ನೀವೆಲ್ಲ, ಆದ್ರಿಂದ ನಾನು ಸ್ವಲ್ಪ ಹುಷಾರಾಗೆ ಆಕ್ಟ್ ಮಾಡಬೇಕು. ಅಂಡ್ ಮತ್ತೊಮ್ಮೆ ಶ್ರೀಮತಿ ಅರ್ಜುನ್, ಅನ್ನಪೂರ್ಣ ಅರ್ಜುನ್ ರವರಿಗೆ, ಮತ್ತೆ ರವಿಕಿರಣ್, ಮತ್ತೆ ನಮ್ಮ AP ಅರ್ಜುನ್ ಆಗ್ಲೇ ಹೇಳಿದಾಗೆ ಶೇರ್ ಅನ್ನ ಖಂಡಿತ ಕೊಟ್ಟಾಗ ನಾನು ನಿಮ್ಗೆಲ್ಲರಿಗೂ ಶೇರ್ ಮಾಡ್ತೀನಿ ಅಂತ ಹೇಳಿ, ಲಕ್ಷ್ಮೀ ಪುತ್ರ ಒಳ್ಳೇದಾಗ್ಲಿ, ಒಳ್ಳೆ ಯಶಸ್ಸಾಗ್ಲಿ. ಇವತ್ತು ಒಳ್ಳೆ ಗಳಿಗೆಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇದು ದೊಡ್ಡ ಯಶಸ್ಸಾಗ್ಲಿ. 2020-25 ಅಲ್ಲಿ ಮೊಟ್ಟ ಮೊದಲ ಸೂಪರ್ ಹಿಟ್ ಸಿನಿಮಾ ಆಗ್ಲಿ ಇದು ಅಂತ ನಾನು ಆಚರಿಸ್ಕೊಳ್ತೀನಿ. ತುಂಬಾ ಅನೇಕ ಕನ್ನಡ ಚಿತ್ರಗಳು ಬರ್ತಿದೆ. ಎಲ್ಲಾ ಚಿತ್ರಗಳು ಯಶಸ್ವಿ ಜೊತೆಗೆ ನಮ್ಮ ಚಿತ್ರ ಕೂಡ ಯಶಸ್ವಿ ಸಾಲಿನಲ್ಲಿ ಸಾಗ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ.